ಬಿಜೆಪಿಯವರಿಗೆ ಸುಳ್ಳು ಅವರ ಮನೆಯ ಬಂಡವಾಳನ. ಡಿಲಿಮಿಟೇಷನ್ ಅನ್ನು ವಿರೋಧಿಸಿದ್ರೆ ಮಹಿಳಾ ಮೀಸಲಾತಿಗೆ ವಿರೋಧ ಅಂತ ಸುಳ್ಳು ಹೇಳೋದು ಯಾಕೆ? 2023ರಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗಿತ್ತು ಅಂತ ಕಾಂಗ್ರೆಸ್ನವ್ರು ಹೇಳಿದರೆ ಕಾಂಗ್ರೆಸ್ನವ್ರನ್ನ ವಿರೋಧಿಸೋಕ್ಕೆ ನಿಮ್ಮ ಹತ್ರ ಅಸ್ತ್ರವೇ ಇಲ್ಲವಾಗತ್ತಲ್ವಾ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಮೋದಿ ಸರ್ಕಾರ ಮಂಡಿಸಿದ ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲಾಗಿದೆ ಎಂಬುದು ದೇಶದಲ್ಲಿ ಪ್ರಸ್ತುತ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಮಸೂದೆಯನ್ನು ಸೋಲಿಸುವ ಮೂಲಕ ದೇಶದ ಮಹಿಳೆಯರ ಸಬಲೀಕರಣಕ್ಕೆ ಅಡ್ಡಗಾಲು ಹಾಕಿದೆ ಎಂದು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಆರೋಪವನ್ನು ಮಾಡ್ತಾ ಇವೆ. ಇದೇ ಏಪ್ರಿಲ್ 16ರಿಂದ 18ರವರೆಗೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಕುರಿತು ಚರ್ಚೆ ಮಾಡೋಕ್ಕೆ ಮತ್ತು ಅದರ ಜೊತೆಗೆ ಡಿಲಿಮಿಟೇಷನ್ ಬಿಲ್ಲನ್ನು ಕೂಡ ಜಾರಿ ಮಾಡೋಕ್ಕೆ ಹೊರಟಿದ್ರು. ಈಗ ಅದಕ್ಕೆ ಸೋಲಾಗಿದೆ. ಆದರೆ ನಿಜಕ್ಕೂ ಸೋಲಾಗಿರುವುದು ಡಿಲಿಮಿಟೇಷನ್ ಮಸೂದೆಗ ಅಥವಾ ಮಹಿಳಾ ಮೀಸಲಾತಿಗ? ಇದನ್ನು ನೋಡ್ಕೊಂಬರೋಣ. ಬಿಜೆಪಿ ಸರ್ಕಾರ ಇಂತಹ ಅನೇಕ ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಿಕೊಂಡು ಬಂದಿರುವುದು ಎಲ್ರಿಗೂ ಗೊತ್ತಿದೆ. ಅಂದರೆ ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯ ಅಂತ ನಂಬಿಸುವವರು ಈ ಬಿಜೆಪಿ ಮತ್ತು RSSನವರು. ಈಗ ನೋಡಿ, ಮಹಿಳಾ ಮೀಸಲಾತಿಯ ವಿರುದ್ಧವಾಗಿ ವಿರೋಧ ಪಕ್ಷಗಳು ನಿಂತವು ಅಂತ ಅವ್ರು ಹೇಳಿದರು. ಇದರ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ಗಳನ್ನು ನೋಡಬೇಕಲ್ವಾ? ನಿಜಕ್ಕೂ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ನಡೆದ ಚರ್ಚೆಯಲ್ಲಿ ಮಹಿಳಾ ಮೀಸಲಾತಿಗೆ ಸೋಲಾಯ್ತಾ ಅಥವಾ ಡಿಲಿಮಿಟೇಷನ್ ಬಿಲ್ಗೆ ಸೋಲಾಯ್ತಾ ಅಂತ ನೋಡಬೇಕಾಗ್ತದೆ. ವಾಸ್ತವದಲ್ಲಿ ದೇಶದ ಸಂಸತ್ತು ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ನಾರಿ ಶಕ್ತಿ ವಂದನ್ ಅಧಿನಿಯಮ ಮಸೂದೆ ಸೆಪ್ಟೆಂಬರ್ 2023ರಲ್ಲಿಯೇ ಸಂಸತ್ತಿನ ಉಭಯ ಸದನಗಳಲ್ಲಿ ಬಹುಮತದೊಂದಿಗೆ ಅಂಗೀಕಾರಗೊಂಡಿದೆ. ಅಂದಿನಿಂದ ಇದು ಕಾನೂನಾಗಿ ಮಾರ್ಪಟ್ಟಿದೆ. ಅಂದರೆ ಸೆಪ್ಟೆಂಬರ್ 19, 2023ರಂದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು. ಸೆಪ್ಟೆಂಬರ್ 20, 2023ರಂದು ಅದು ಭಾರೀ ಬಹುಮತದೊಂದಿಗೆ ಪಾಸ್ ಆಯಿತು. ಅಂದರೆ ಒಟ್ಟು ಮತಗಳು 454 ಮತಗಳು ಅದರ ಪರವಾಗಿ ಬಿತ್ತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಸೆಪ್ಟೆಂಬರ್ 21 ಅಂದರೆ 2 ದಿನದ ನಂತರ ರಾಜ್ಯಸಭೆಯಲ್ಲಿಯೂ ಸರ್ವಾನುಮತದಿಂದ ಅಂಗೀಕಾರಗೊಂಡಿತು. 2023ರ ಸೆಪ್ಟೆಂಬರ್ 28ರಂದು ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನು ಕೂಡ ಹಾಕಿದರು. ರಾಷ್ಟ್ರಪತಿಯ ಅಂಕಿತದ ನಂತರ ಸೆಪ್ಟೆಂಬರ್ 29, 2023ರಂದು ಅಧಿಕೃತ ಗೆಜೆಟ್ನಲ್ಲಿ ಇದನ್ನು ಪ್ರಕಟ ಮಾಡಲಾಯಿತು. ಸೊ ಆ ಸಂದರ್ಭದ ಒಂದು ವಿಡಿಯೋ ಇದೆ, ನೀವು ನೋಡ್ಕೊಂಬರಲೇಬೇಕು. ದಯವಿಟ್ಟು ಆ ವಿಡಿಯೋವನ್ನು ನೋಡ್ಕೊಂಬನ್ನಿ. आपको लेकर चलते हैं अहमदाबाद। प्रधानमंत्री नरेंद्र मोदी अहमदाबाद पहुंच गए हैं। महिला आरक्षण बिल पास होने के बाद पीएम मोदी पहली बार अहमदाबाद पहुंचे हैं। 2 दिनों का उनका ये महत्वपूर्ण गुजरात का दौरा। आप देख रहे हैं किस तरह से जबरदस्त स्वागत प्रधानमंत्री नरेंद्र मोदी का किया जा रहा है। महिलाओं की भारी तादाद वहां पर है, जिनकी महिला आरक्षण बिल पास होने के बाद ये पहला उनका अहमदाबाद का दौरा है, जो तस्वीरों में इस वक्त आप देख रहे हैं। 2 दिनों के गुजरात दौरे पर अहमदाबाद पहुंचे हुए हैं। नारी शक्ति वंदन कार्यक्रम में पीएम हिस्सा लेंगे। वहीं कल वाइब्रेंट गुजरात इवेंट को पीएम मोदी संबोधित भी करने वाले हैं. ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋದಲ್ಲಿರುವ ಆಂಕರ್ ಹೆಸರು ಚಿತ್ರಾ ತ್ರಿಪಾಠಿ ಅಂತ. ಗೋಧಿ ಮೀಡಿಯಾ ಅಂತ ಹೇಳುವ ಸಾಲಿನಲ್ಲಿ ಇವರ ಮಾಧ್ಯಮವೂ ಒಂದು. ಇದೇ ಚಿತ್ರ ಅವರು 2023ರಲ್ಲಿ ಮಾಧ್ಯಮದಲ್ಲಿ ಕುಳಿತು ಮಾತನಾಡುವಾಗ ಮಹಿಳಾ ಮೀಸಲಾತಿ ಅಂಗೀಕಾರವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟು ಮೊದಲ ಬಾರಿಗೆ ಅಹಮದಾಬಾದ್ಗೆ ಮೋದಿ ಅವರ ಭೇಟಿ, ಅದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಮುಂದುವರೆದವರು ಹೇಳ್ತಾರೆ, ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾದ ನಂತರ ಇದು ಅವರ ಮೊದಲ ಅಹಮದಾಬಾದ್ ಭೇಟಿಯಾಗಿದೆ. ಪ್ರಧಾನಿಯವರು ನಾರಿ ಶಕ್ತಿ ವಂದನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ನಡೆಯಲಿರುವ ವೈಬ್ರೆಂಟ್ ಗುಜರಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಎಲ್ಲ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವು ಲೋಕಸಭೆಯಲ್ಲಿ ಭರ್ಜರಿ ಜಯವನ್ನು ಸಾಧಿಸಿದೆ. ಈ ಬಾರಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ಗೆ ಆಗಮಿಸಿದ್ದು ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ ಅಂತ ಈ ಆಂಕರ್ ಚಿತ್ರಾ ತ್ರಿಪಾಠಿ ಹೇಳಿದ್ದಾರೆ. ವೀಕ್ಷಕರೇ, ಹಾಗಾದರೆ ಇದೇ ಮೋದಿ ಮತ್ತು ಗ್ಯಾಂಗ್ ನಿನ್ನೆಯಿಂದ ಅರ್ಚುತ್ತಿರೋದು ಯಾಕೆ? ಮಹಿಳಾ ಮೀಸಲಾತಿಗೆ ಹಿನ್ನಡೆಯಾಯಿತು ಅಂತ. ಕೇಂದ್ರ ಸರ್ಕಾರ ಜಾರಿ ಮಾಡೋಕ್ಕೆ ಹೊರಟಿತ್ತು, ಆದರೂ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿ ಮಹಿಳೆಯರಿಗೆ ಸಿಗಬೇಕಾದ ಮೀಸಲಾತಿಯನ್ನು ಹಿಂತೆಗೆದುಕೊಂಡವು ಅಂತ. ಅಂದರೆ ಡಿಲಿಮಿಟೇಷನ್ ಎಂಬ ಕಹಿಯ ಉಗ್ರಣಕ್ಕೆ
ಮಹಿಳಾ ಮೀಸಲಾತಿ ಎಂಬ ಸಿಹಿಯ ಲೇಪವನ್ನು ಹಚ್ಚಿ ಎರಡನ್ನೂ ಒಟ್ಟಿಗೆ ಜಾರಿ ಮಾಡಲು, ಅದರಲ್ಲೂ ಮಹಿಳಾ ಮೀಸಲಾತಿಯ ಹೆಸರಿನಲ್ಲಿ ಡಿಲಿಮಿಟೇಷನ್ ಆಗಿ ವೋಟ್ ಬರುವಂತೆ ಮಾಡಲು ಹೊರಟಿತ್ತು ಈ ಕೇಂದ್ರ ಸರ್ಕಾರ. ಸೊ ಈಗ ಹಿನ್ನಡೆ ಆಗಿರುವುದು ಡಿಲಿಮಿಟೇಷನ್ಗೆ ಹೊರತು ಮಹಿಳಾ ಮೀಸಲಾತಿಗಲ್ಲ. ಸಂವಿಧಾನದ ಯಾವ ವಿಧಿಯನ್ನು ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ಅದಕ್ಕೆ ಸಂಸತ್ತಿನ 3/2 ಬಹುಮತ ಸಿಗಬೇಕಾಗ್ತದೆ. ನಿನ್ನೆಯ ವಿಶೇಷ ಅಧಿವೇಶನದಲ್ಲಿ ಇವರೇನು ಮಹಿಳಾ ಮೀಸಲಾತಿಯ ನೆಪದಲ್ಲಿ ಡಿಲಿಮಿಟೇಷನ್ ಜಾರಿ ಮಾಡಲಿಕ್ಕೆ ಹೊರಟಿದ್ರು, ಅದರ ಪರವಾಗಿ 298 ಮತಗಳು ಬಂದಿದ್ದರೆ, ಇನ್ನು ಮಸೂದೆಯನ್ನು ವಿರೋಧಿಸಿ 230 ಮತಗಳು ಚಲಾವಣೆಯಾಗಿವೆ. ಹಾಗಾಗಿ ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆ ಈಗ ಮುರಿದು ಬಿದ್ದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂದರೆ, ಮಹಿಳಾ ಮೀಸಲಾತಿಗೆ ಹಿನ್ನಡೆ ಅಲ್ಲ, ಡಿಲಿಮಿಟೇಷನ್ಗೆ ಹಿನ್ನಡೆ ಆಗಿದ್ದು. ಈಗಾಗಲೇ ನಾರಿ ಶಕ್ತಿ ವಂದನ್ ಅಧಿನಿಯಮ ಯೋಜನೆ ಹೆಸರಿನಲ್ಲಿ 2023ರಲ್ಲಿ ಮಹಿಳಾ ಮೀಸಲಾತಿಯನ್ನು ಅಂಗೀಕರಿಸಲಾಗಿತ್ತು. ಈಗ ಮಹಿಳಾ ಮೀಸಲಾತಿಯನ್ನು ಡಿಲಿಮಿಟೇಷನ್ ಮಾಡಲು ಉಪಯೋಗಿಸ್ಕೊಳ್ತಿರುವುದು BJPಯ ಕುತಂತ್ರದ ಭಾಗವೇ ಆಗಿದೆ. ಕೇಂದ್ರ ಸರ್ಕಾರ ಈ ಡಿಲಿಮಿಟೇಷನನ್ನು ಮಾಡಲು ಹೊರಟಿರೋದು 2011ರ ಜನಗಣತಿಯ ಆಧಾರದ ಮೇಲೆ. ಡಿಲಿಮಿಟೇಷನ್ ಏನಾದರೂ ಜಾರಿಯಾದರೆ ಮಾತ್ರ ಮಹಿಳಾ ಮೀಸಲಾತಿ ಜಾರಿ ಮಾಡಲಾಗುವುದು ಎಂಬ ನೆಪವನ್ನು ಕೊಟ್ಟು ಜನರನ್ನು ದಿಕ್ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದೆ. BJPಗೆ ಮತ್ತು NDA ಜೊತೆಗಿರುವ ಎಲ್ಲ ಪಕ್ಷಕ್ಕೆ ನಿಜಕ್ಕೂ ಕಾಳಜಿ ಇದ್ದರೆ, ಮಹಿಳೆಯರ ಮೇಲೆ ನಿಜಕ್ಕೂ ಇವರಿಗೆ ಕಾಳಜಿ ಇದ್ದರೆ, ಈಗ ಇರುವ 543 ಕ್ಷೇತ್ರಗಳಲ್ಲಿಯೇ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ. ಒಂದು ಕಡೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ, ಇನ್ನೊಂದು ಕಡೆ ಮಹಿಳಾ ಮೀಸಲಾತಿ ನೆಪದಲ್ಲಿ ಹೇಗಾದರೂ ಮಾಡಿ ಡಿಲಿಮಿಟೇಷನನ್ನು ಜಾರಿ ಮಾಡೋಕ್ಕೆ ಹೊರಟಿರುವ ತಂತ್ರ ಅಂದರೆ ಕುತಂತ್ರವಾದರೂ ಏನು ನಿಮ್ಮದು? ಈ BJP ಅವರಿಗೆ ಇನ್ನೊಂದು ಪ್ರಶ್ನೆ, ಕೇಂದ್ರ ಸರ್ಕಾರ ಈ ವರ್ಷ ಜನಗಣತಿಯನ್ನು ಆರಂಭ ಮಾಡಿದೆ ಅಲ್ವಾ, ಅದರ ಫಲಿತಾಂಶ ಮುಂದಿನ ವರ್ಷ ಬರ್ತದೆ. ಮಹಿಳಾ ಮೀಸಲಾತಿಯನ್ನು ಯಾಕೆ ನೀವು 2026ರ ಜನಗಣತಿಯ ಆಧಾರದ ಮೇಲೆ ಮಾಡಬಾರ್ದು? ಅಥವಾ ಡಿಲಿಮಿಟೇಷನನ್ನು ಕೂಡ ಇದೇ 2026ರ ಜನಗಣತಿಯನ್ನು ಪರಿಗಣಿಸಿ ಮಾಡಬಾರ್ದೇಕೆ? 2011ರ ಜನಗಣತಿಯನ್ನೇ ಆಧರಿಸಿ ಮಾಡಿದರೆ ಉತ್ತರದ ರಾಜ್ಯಗಳಿಗೆ ಅನುಕೂಲವಾಗಿ ದಕ್ಷಿಣದ ರಾಜ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯವಾಗ್ತದೆ. ಈ ಅನ್ಯಾಯದ ಬಗ್ಗೆ BJPಯ ಯಾವ ನಾಯಕರು ಯಾಕೆ ಧ್ವನಿ ಎತ್ತೋದಿಲ್ಲ ನೀವು? ವೀಕ್ಷಕರೇ, ಈ ಕೇಂದ್ರ ಸರ್ಕಾರ ಮಾಡ್ತಿರುವ ಅನ್ಯಾಯದ ಬಗ್ಗೆ ನಮ್ಮ ಈದಿನ.com ಅಲ್ಲಿ ವಿಡಿಯೋಗಳನ್ನು ಮಾಡಲಾಗಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಈ ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿಯ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಮೋದಿ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ನೆಪಕ್ಕೆ ಜಾರಿ ಮಾಡಿ ಅದರಲ್ಲಿ 2 ಷರತ್ತುಗಳನ್ನು ಹಾಕಿದ್ದಾರೆ. ಅಂದರೆ 2023ರಲ್ಲಿಯೇ ಅಂಗೀಕಾರವಾದ ಮಹಿಳಾ ಮೀಸಲಾತಿ ಜಾರಿ ಮಾಡಲು ಜನಗಣತಿ ಮತ್ತು ಡಿಲಿಮಿಟೇಷನ್ ಎಂಬ ಅಸ್ತ್ರಗಳನ್ನು ಅವರು ಬಳಸಿದ್ದಾರೆ. ನಿಜವಾಗ್ಲೂ ನೋಡಿದ್ರೆ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲು ಈ ಎರಡೂ ಕೂಡ, ಒಂದು ಡಿಲಿಮಿಟೇಷನ್, ಇನ್ನೊಂದು ಜನಗಣತಿ, ಅನಗತ್ಯವಾಗಿರುವ ಷರತ್ತುಗಳು. ಅಂದರೆ BJP ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಜಾರಿ ಮಾಡುವ ಇಚ್ಛಾಶಕ್ತಿ ಇದ್ದರೆ ಒಂದೇ ಒಂದು ವಾಕ್ಯದ ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಬೋದಿತ್ತು ಮತ್ತು ಮಹಿಳಾ ಮೀಸಲಾತಿಗೆ ಖಂಡಿತ ಎಲ್ಲ ಪಕ್ಷಗಳು ಒಪ್ಪಿಕೊಳ್ತಿದ್ವು. BJP ಮನಸ್ಸು ಮಾಡಿದರೆ ನಾಳೆಯೇ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ಬೋದು. ಆದರೆ BJP ಅವರು ಬಯಸೋದು ಮೀಸಲಾತಿಯನ್ನು ಹೆಚ್ಚಿಸೋದಲ್ಲ, BJPಗೆ ರಾಜಕೀಯವಾಗಿ ರಿಸರ್ವೇಷನ್ ಅಂದರೆ ಪ್ರಯೋಜನ ಹೆಚ್ಚಿಸಿಕೊಳ್ಳೋದೇ ಆಗಿದೆ. ಈ ಜನಗಣತಿ ಮತ್ತು ಡಿಲಿಮಿಟೇಷನನ್ನು ನೆಪವಾಗಿಟ್ಕೊಂಡು ಮಹಿಳಾ ಮೀಸಲಾತಿಯನ್ನು ಹಾಳು ಮಾಡಲು BJP ಹೊರಟಿದೆ. ಇದೇ BJPಯ ನಿಜವಾದ ಆಟ. BJPಗೆ ಅನುಕೂಲವಾಗಲೆಂದೇ ಇದನ್ನು ಮಾಡ್ತಿದೆ. ಅದಕ್ಕಾಗಿಯೇ ಸರಳವಾಗಿ ಸುಲಭವಾಗಿ ಮಾಡಬಹುದಾದ ಮಹಿಳಾ ಮೀಸಲಾತಿಗೆ ಇಷ್ಟೊಂದು ಅಡ್ಡಿಗಳನ್ನು ಸ್ವತಃ BJPಯವರೇ ಮಾಡ್ತಿದ್ದಾರೆ ಅಂತ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ನೋಡಿದ್ರಲ್ವಾ BJPಯವರ ಈ ಕಳ್ಳಾಟವನ್ನು? ಮಹಿಳಾ ಮೀಸಲಾತಿಯನ್ನು ಗುರಾಣಿಯಾಗಿ ಬಳಸಿಕೊಂಡು ಕ್ಷೇತ್ರ ಮರುವಿಂಗಡಣೆ ಜಾರಿಗೆ ತರಲು ಪ್ರಯತ್ನ ಮಾಡ್ತಿದ್ದಾರೆ. ವಿಪಕ್ಷಗಳು ಹೇಳ್ತಿರೋದು ಇಷ್ಟೇ, ಮಹಿಳೆಯರಿಗೆ ಮೀಸಲಾತಿ ನೀಡಲು ನಮ್ಮ ವಿರೋಧ ಇಲ್ಲ, ಆದರೆ ಅದನ್ನು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸುವ ಪ್ರಕ್ರಿಯೆಯೊಂದಿಗೆ ಬೆಸೆಯುವುದು ಸರಿಯಲ್ಲ. ಈಗಿರುವ 543 ಸೀಟುಗಳಲ್ಲೇ ತಕ್ಷಣವೇ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಜಾರಿಗೊಳಿಸಲು ಸಾಧ್ಯವಿರುವಾಗ 2029ರವರೆಗೆ ಕಾಯುವ ಅಗತ್ಯ ಏನಿದೆ ಅಂತ ಹೇಳ್ತಾ ಇದ್ದೇವೆ. ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈ ಮಸೂದೆಯನ್ನು ಭಾರತದ ಚುನಾವಣಾ ಭೂಪಟವನ್ನು ಬದಲಿಸುವ ಮತ್ತು ರಾಜ್ಯಗಳ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ಅಂತ ಕರೆದಿದ್ದಾರೆ. ಇದು ಪ್ರಾದೇಶಿಕ ಪ್ರಾತಿನಿಧ್ಯವನ್ನು ದುರ್ಬಲಗೊಳಿಸುತ್ತದೆ ಎಂಬುದು ಅವರ ಪ್ರಬಲ ಆರೋಪವಾಗಿದೆ. ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ಸೋಲಾಗಿದ್ದು ಕ್ಷೇತ್ರ ಮರುವಿಂಗಡಣೆಗೆ ಅನುವು ಮಾಡಿಕೊಡುವ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಗೆ ಮಹಿಳಾ ಮೀಸಲಾತಿ ಮಸೂದೆ 2023ರಲ್ಲೇ ಕಾನೂನಾಗಿದೆ. ಅದನ್ನು ಜಾರಿಗೊಳಿಸಲು ಕ್ಷೇತ್ರ ಮರುವಿಂಗಡಣೆಯ ಅಗತ್ಯವಿಲ್ಲ. ಮಹಿಳಾ ಮೀಸಲಾತಿಯ ನೆಪವನ್ನು ಇಟ್ಕೊಂಡು ಡಿಲಿಮಿಟೇಷನ್ ಎಂಬ ಕುತಂತ್ರ ತಂತ್ರವನ್ನು ಬಳಸಲು ಹೊರಟಿದ್ದಕ್ಕೆ ನಿನ್ನೆಯ ಪಾರ್ಲಿಮೆಂಟ್ನಲ್ಲಿ ಸೋಲಾಗಿರೋದು. ಮಹಿಳಾ ಮೀಸಲಾತಿಗೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎನ್ನುವುದನ್ನು ಈಗ ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗಿದೆ.
ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.